ನೋಡಿ ಗೈಸ್, ನಮ್ಮಮ್ಮ ಫ್ರೀ ಎತ್ಕೊಂಬರ್ತವ್ರೆ ಪಕ್ಕದ ಮನೆಯಿಂದ. ನಮ್ಮ ಮನೇಲಿ ರವೆ ಇಲ್ಲದೆ ರವೆ ಉಂಡೆ ಮಾಡಿದ್ದಾರೆ. ರವೆ ಇಲ್ಲಿದೆ. ವರಮಹಾಲಕ್ಷ್ಮಿ ಫಸ್ಟ್ ಗೆಸ್ಟ್ ಆ್ಯಂಡ್ ಈ ಗೆಸ್ಟ್ ಇಂದಾನೆ ಇವತ್ತು ಸ್ಯಾರಿ ಡ್ರಾಪಿಂಗ್ ಕೆಲಸ ಆಗಿರೋದು. ಇದು ಕೂಟ್, ಇದೇನು ಕಮ್ಮಕಾಯಿ ಹೆಸರು ಬೆಳೆಗ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಸೈತೆ, ನಾನು ಇಲ್ಲ ಅಂತ ನಿಂಗೆ ಜ್ವರ ಬಂದಿದ್ದಲ್ಲ, ಅದಕ್ಕೆ ನನಗೂ ಜ್ವರ ಬಂದಿದೆ, ನೀನು ಮನೆ ಚೇಂಜ್ ಮಾಡಿಬಿಟ್ಟಿದ್ಯಾ ಅಂತ. ಬಾ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಯೂಟ್ಯೂಬ್ ಚಾನಲ್. ಫಸ್ಟ್ಲಿ ನಂಗೊಂದು 2-3 ಡೇಸಿಂದ ಹುಷಾರಿಲ್ಲ, ಸೊ ವಾಯ್ಸ್ ಇಲ್ಲ, ಅದೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಪರ್ಟಿಕ್ಯುಲರ್ ಬ್ಲಾಗಲ್ಲಿ. ಆ್ಯಂಡ್ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹೇಳಬೇಕಂದ್ರೆ, ನಾವು 8th ಆಗಸ್ಟ್ ಸೆಲೆಬ್ರೇಟ್ ಮಾಡಿರಲಿಲ್ಲ. ಸೊ ಇವತ್ತು 22nd ಆಗಸ್ಟ್, ದಟ್ ಇಸ್ 3rd ಫ್ರೈಡೆ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆ್ಯಂಡ್ ನಿನ್ನೆನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಆ ಗ್ಲಿಮ್ಸಸ್ ನೋಡ್ಕೊಂಬನ್ನಿ, ಅದಾದ್ಮೇಲೆ ಇವತ್ತಿನ ದಿನ ಕಂಟಿನ್ಯೂ ಮಾಡೋಣ. ನೋಡಿ ಗೈಸ್, ನಮ್ಮಮ್ಮ ಫ್ರೀ ಎತ್ಕೊಂಬರ್ತವ್ರೆ ಪಕ್ಕದ ಮನೆಯಿಂದ. ಟೇಬಲ್ ಮೇಲೆ ಮಾಡಬೇಕು ಅಮ್ಮ, ಈ ಟೇಬಲ್ ಮೇಲೆ ಮಾಡಿದ್ರೇನೆ ಚಂದ. ವಾಟ್ ಇಸ್ ದಿಸ್? ನೋಡಿ ಗೈಸ್, ಇದೆಲ್ಲ ಪಕ್ಕದ ಮನೆಯಿಂದ ಹೊಂದ್ಕೊಂಡ್ಬಂದಿರೋದು. ದುಡ್ಡು ಸೇವಿಂಗ್ ಪೀಪಲ್. ಗೈಸ್, ನಮ್ಮ ಮನೇಲಿ ರವೆ ಇಲ್ಲದೆ ರವೆ ಉಂಡೆ ಮಾಡಿದ್ದಾರೆ. ರವೆ ಇಲ್ಲಿದೆ. ನಮ್ಮ ಅಜ್ಜಿ ಬೇರೆ ಏನೋ ಹಾಕ್ಬಿಟ್ಟು ರವೆ ಉಂಡೆ ಮಾಡಿದ್ದಾರೆ. ಏನಜ್ಜಿ ಹಾಕಿರೋದು ನೀನು? ಅಜ್ಜಿ ಹೇಳಜ್ಜಿ. ಅಮ್ಮ ಏನಮ್ಮ? ಇಡ್ಲಿ ನುಚ್ಚ ಹಾಕಿ ರವೆ ಉಂಡೆ ಮಾಡಿದ್ದಾರೆ. ಚೆನ್ನಾಗದಂತೆ, ಪಸಂದಾಗೈತೆ ಬಿಡಜ್ಜಿ. ನೋಡಿ, ರವೆ ಇಲ್ಲೇ ಇದೆ. ರವೆ ಇಲ್ಲದೆ ಮಾಡಿರೋ ರವೆ ಉಂಡೆ. ರವೆ ಉಂಡೆ ಸ್ಪೆಷಲಿಸ್ಟ್ ಗೈಸ್. ನಮ್ಮ ಅಜ್ಜಿ 1 ಗಂಟೆ ಅಲ್ಲ 2 ಗಂಟೆ ಆಯ್ತು ಸಾರು ಮಾಡ್ತವ್ರೆ. 2 ಗಂಟೆ ರಾತ್ರಿಲಿ ಇರಿ, ತೋರಿಸ್ತೀನಿ ನಿಮ್ಗೆ. ಸಾಂಬಾರು, ಒಬ್ಬಟ್ಟು ಸಾಂಬಾರು. ರಾತ್ರಿಲಿ ಯಾಕೆ ಮಾಡ್ತಿದ್ಯಾ? ಬೆಳಗ್ಗೆ ಏನು ಮಾಡೋಕ್ಕಾಗಲ್ವಲ್ಲ, ಈ ಸ್ನಾನ ಮಾಡಿ ಮಾಡ್ತಾ ಇದ್ವಿ. ಮಾಡಿ ಬಲಗಾಲು ಒಳಗಿಟ್ಟು ಬಾರಮ್ಮ ದೇವತೆ, ನಗು ನಗುತ್ತಾ ಬಾರೆ ವಾಸಂತೆ, ಮುದ್ದು ಹೂವಂತೆ ಉಕ್ಕೋ ಹಾಲಂತೆ. ಹೊಸ ಬಾನು ಹೊಸ ಭೂಮಿ, ನೀ ಹೆಜ್ಜೆ ಇಟ್ಟಲ್ಲಿ ಹೊಸದಾದ ರಾಗ ಆಲಾಪ. ಗೈಸ್, ನಮ್ಮ ಮನೆ ವರಮಹಾಲಕ್ಷ್ಮಿ ಫಸ್ಟ್ ಗೆಸ್ಟ್ ಆ್ಯಂಡ್ ಈ ಗೆಸ್ಟ್ ಇಂದಾನೆ ಇವತ್ತು ಸ್ಯಾರಿ ಡ್ರಾಪಿಂಗ್ ಕೆಲಸ ಆಗಿರೋದು. ಆ್ಯಂಡ್ ಇಷ್ಟರಲ್ಲಿ ಈ ಚೈನ್ಸಲ್ಲಿ ಇದು ಹಾಕ್ಕೊಬೇಕಂತ ಸೆಲೆಕ್ಟ್ ಮಾಡಿದ್ದಾಳೆ. ವಿಲ್ ಸಿ. ಮೀನ್ ವೈಲ್ ಶಿ ವಿಲ್ ಹ್ಯಾವ್
ಏನು ನೋಮ್ಮ ಏನು ಮಾಡಿದಾರೋ ಗೊತ್ತಿಲ್ಲ. ಹೋಗ್ತೀಯಾ ಹಿಂಗೆ ಬಂದು ಹಿಂಗೆ ಹೋಗ್ತಾಳೆ, ಆದರೆ ಬರೋದೇ ವರ್ಷಕ್ಕೊಂದ್ಸಲ. ಓಕೆ, ಅಲ್ಲಿ ಗೆಟ್ ರೆಡಿ, ಒಂದು ಕ್ವಿಕ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಕ್ಕ ಹೋಗಿ ಇವಾಗ ತಿನ್ಕೊಂಬರ್ತಾಳೆ ಏನಾದರೂ. ನನ್ನ ನೇಲ್ ಪಾಲಿಶ್ ನೋಡಿ ಫ್ರೆಂಡ್ಸ್, ನಂಗೆ ನೇಲ್ ಪಾಲಿಶ್ ಅಂದಿದ ತಕ್ಷಣ ಅಶ್ವಿನಿಗೆ ಅಪ್ನು. ಓಕೆ, ಏನು ಲೈಕ್ ಹೇಳ್ತಾರಲ್ಲ ಮಾಡಿ ಕೊಟ್ಟಿದ್ದೀವಿ ನಮ್ಮ ಮನೆಗೆ ಬಂದಿರೋದು ಲಕ್ಷ್ಮಿ ಅಂತಾರೆ. ಬಾಯ್ ಬಾಯ್ ಬಾಯ್, ಹುಷಾರು. ಓಕೆ ಬಾಯ್ ಪಾಪ. ಅಂದಗಾರ ಅಳಿಮಯ್ಯ ಚಂದ್ರನಂತೆ ನಿನ್ನ ನೋಡೋಕೆ ಕಣ್ಯ ಕಯ್ಯ. ನಿನ್ ಚಿನ್ನಾಗ ಒಂದು ಸಾಂಗ್ ಡೆಡಿಕೇಟ್ ಮಾಡಲ್ಲ. ಮೋಟುದ್ದ ಜಡೆಯನು ನಾ ಈಟುದ್ದ ಎಳೆದನು. ಸಾಂಗ್ ಕೇಳಿಲ್ವಾ? ಸ್ಯಾವಂತಿ ಮುಡಿದೆನು ಚಿನ್ನ ಅಂತ ಬರ್ತವನು. ರೀಲ್ಸ್ ಮಾಡ್ತಿಲ್ಲ, ನಾನು ಇನ್ನೂ ರೆಡಿ ಆಗ್ತಾ ಇದ್ದೀನಿ. ध्यानं चक्राकारं महत्तेजः तन्मध्ये परमेश्वरी जगन्माता जीवधात्री नारायणी परमेश्वरी ಎಲ್ಲ ಸೇರ್ಕೊಂಡು ಒಬ್ಬಟ್ಟು ಮಾಡ್ತಿದ್ದಾರೆ. तेजोमयी ನಮ್ಮನೆ ಲಕ್ಷ್ಮಿ ಇಸ್ ಹಿಯರ್. ब्रह्मानन्दिनी ಸೊ ಇದು ಹೆಸರು ಬೇಳೆಗಾ? ಇದು ಹೆಸರು ಬೇಳೆಗೆ ಹಾಗೆ ಆಮೇಲೆ ಲಾಸ್ಟಲ್ಲಿ ಕಲ್ಸರ ಅಂತ ಮಡಗಿದ್ದಾರೆ. ಇದು ವಡೆ, ಇದು ಕೂಟ್, ಇದೇನು ಕಮ್ಮಕಾಯಿ ಹೆಸರು ಬೇಳೆಗ, ಆ್ಯಂಡ್ ಇದು ಚಿತ್ರಾನ್ನ ಬೆಳಗ್ಗೆ. ನನ್ನ ವಾಯ್ಸೇ ಒಂಥರ ಆಗ್ಬಿಟ್ಟಿದೆ. ಇದು ಏನು ಪಲ್ಯ? ಹುಳ್ಳಿಕಾಯಿ ಪಲ್ಯ ಅಂತೆ. ಇದು ಚಿತ್ರಾನ್ನ ಗೊಜ್ಜು ಆ್ಯಂಡ್ ಒಬ್ಬಟ್ಟಲ್ಲಿ ಮಾಡ್ತಿದ್ದಾರೆ. ಇನ್ನೇನೇನು ಬಾಕಿ ಇದೆ? ಹಪ್ಳ, ಅನ್ನ, ಸಾರು. ಒಯ್ಯಮ್ಮ, ವಾಟ್ ಈಸ್ ದಿಸ್? ತಪ್ಪಲೆ ಫುಲ್ಲು ಅನ್ನ, ಆಮೇಲೆ ಸಾರು, ಒಬ್ಬಟ್ಟಿನ ಸಾರು. ಸೊ ಬೆಳಗಿಂದ ಏನೂ ತಿಂದಿರಲಿಲ್ಲ. ಒಂದು ಪಾಯಸ ಮಾಡಿದ್ರು, ಅದೇನೋ ಸಬ್ಬಕ್ಕಿ ಮತ್ತು ನಾರ್ಮಲ್ ಶಾವಿಗೆ ಪಾಯಸ ಥರ. ಅದೊಂದು 3-4 ಸ್ಪೂನ್ ತಿಂದಿದ್ದೆ ಅಷ್ಟೇ. ಅದು ಬಿಟ್ಟರೆ ತಿರ್ಗಾ ಮುಖ ತೊಳ್ಕೊಂಡು ರೆಡಿಯಾಗಿ ಪೂಜೆ ಮಾಡಿ ಆ್ಯಂಡ್ 2 ಗಂಟೆಗೆ ನಾಷ್ಟ ಮಾಡ್ತಿದ್ದೀನಿ. ಇವಾಗ ಫಸ್ಟ್ ತಿನ್ಕೊಂಬರೋಣ ಏನಾದರೂ. ಗಾಯ್ಸ್, ನನ್ನ ತಂಗಿ ಬೇಜಾರು ಮಾಡ್ಕೊಂಡೆ ಸಾನಿದ್ಯಾ. ಅಪ್ಪ ಕರ್ಕೊಂಬರ್ಲಿಲ್ಲ ಸಾನಿದ್ಯಾ, ಏನು ಮಾಡಲಿ? ಅದೇನು ವಿಷಯ ಅಂದರೆ ಗಾಯ್ಸ್, ಇವತ್ತು ಎಕ್ಸಾಮ್ ಇದೆ ಅವಳಿಗೆ ಅಂತ ಅವಳು ಹೋಗಿದ್ಲು. 3 ಗಂಟೆಗೆ ಎಕ್ಸಾಮ್ ಮುಗಿಯೋದು ಬನ್ನಿ ಅಂತ ಅಂದರು. ಆದರೂ 3 ಗಂಟೆ ಮೇಲೆ 6 ಗಂಟೆ ತನಕ ಸ್ಪೆಷಲ್ ಕ್ಲಾಸ್ ಇತ್ತು. ಸೊ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡಲ್ಲ ಇವತ್ತು. ಒಂದಿನ 3 ಗಂಟೆಗೆ ಕರ್ಕೊಂಬನ್ನಿ ಅಂತ ಹೇಳಿದ್ಲು. ಬಟ್ ನಾವು ಯಾರೂ ಕರ್ಕೊಂಬಂದಿಲ್ಲ. ಬಟ್ ನಾನು ಅಪ್ಪಗೆ ಹೇಳಿದ್ದೆ, ಅವ್ರು ಯಾಕೋ ಕರ್ಕೊಂಬಂದಿಲ್ಲ. ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ. ಸರಿ, ಇವಾಗ ತಾನೇ ಮಲಗಿ ಎದ್ದಿದ್ದೀನಿ. ಇನ್ನೊಂದ್ಸಲ ರೆಡಿ ಆಗಬೇಕು, ಸಾಯಂಕಾಲ ಆಗ್ತಾಯಿದೆ. ಸಾಹಿತ್ಯ ಬಂದಿದ್ದಾಳೆ ಅಂದರೆ ವ್ಲಾಗ್ ಮಾಡಬೇಕಲ್ವ ಸಾಹಿತ್ಯ? ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಕಾಣಿಸ್ಕೊತಿದ್ದಾರೆ. ಬಾ ಸಾಹಿತ್ಯ, ನನ್ನ ಬೆಸ್ಟ್ ಫ್ರೆಂಡ್ ಸಾಹಿತ್ಯ. ನಾನಿಲ್ಲ ಅಂತ ನಿಂಗೆ ಜ್ವರ ಬಂದಿದ್ದಲ್ಲ, ಅದಕ್ಕೆ ನನಗೂ ಜ್ವರ ಬಂದಿದೆ. ನೀನು ಮನೆ ಚೇಂಜ್ ಮಾಡಿಬಿಟ್ಟಿದ್ಯಾ ಅಂತ. ಬಾ. ಬನ್ನಿ ಇವಾಗ ಅಲ್ಲಿ ಅಕ್ಷತೆ ಹಾಕಿ ಬನ್ನಿ. ಹಾಂ, ಆದರೂ ಹಾಕಬೇಕು. ಇಲ್ಲಿ ಕಡ್ಡಿ ಇದೆ, ತಗೋಬಾ. ನಿಂಗೆ ಬರುತ್ತಾ ಹಿಂಗೆ ಮಾಡೋಕ್ಕೆ? ಸುಡ ಐತೆ, ಹುಷಾರು ಸಾಹಿತ್ಯ. ಎಲ್ಲರೂ ಸುಮ್ಮನೆ ಇರಿ, ಸಾಹಿತ್ಯ ಶ್ಲೋಕ ಹೇಳ್ತಾಳೆ. ಹೇಳು ಸಾಹಿತ್ಯ, ನಿಂಗೆ ಯಾವ್ದು ಬರುತ್ತೆ ಹೇಳು. ಸ್ಟಾರ್ಟ್.
ಹಾಂ ಸರಸ್ವತಿನೇ ಹೇಳು. ಲಕ್ಷ್ಮಿದ್ ಬರಲ್ಲ ಅಂದರೆ ಹಿಂಗೆ ಇಟ್ಕೋ ಕೈನ. ಹಾಂ ಗುಡ್ ಮಾಡಿ ಇವಾಗ. ಕೇಳಿಸ್ತಿಲ್ಲ. ಸರಸ್ವತಿ ಹೇಳು. ನಮಸ್ತುಭ್ಯಂ. ಹಾಂ 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 ಜೋರಾಗಿ ಹೇಳ್ಬೇಕು, ನಾನು ಕೇಳಿಸ್ತಿಲ್ಲ. ಜೋರಾಗಿ ಹೇಳಪ್ಪ. ನನಗೆ ಹಾಂ ಹಾಂ ಇವಾಗ ಲಕ್ಷ್ಮೀದ್ ಗೊತ್ತಾ ನಿಂಗೆ? ಲಕ್ಷ್ಮೀ ಸಾಂಗ್ ಯಾವ್ದು ಗೊತ್ತು? ಗೊತ್ತಿಲ್ವಾ? ಸರಿ ಸಾಕು ಬಿಡು. ಇಲ್ಲೇ ವಾಪಸ್ ಇಡುವ. ದಿನ ಸಂಧ್ಯಾಕ ಮನೆಗೆ ಬರ್ತೀನಪ್ಪ ಅಂತ ಹೇಳು. ಜ್ವರ ಹೋಗ್ಲಿ ಬೇಗ ದೇವ್ರೆ ಅಂತ ಬೇಡ್ಕೋಸಾ ಇದೆಯಾ? ಗಾಯ್ಸ್, ನಮ್ಮ ಚಿಕ್ಕಮ್ಮ ಮನೇಲೂ ಇವತ್ತೇ ಹಬ್ಬ ಮಾಡಿದ್ದಾರೆ. ನೋಡಿದ್ರೆ ಆಲೆ ಆರತಿ ಎಲ್ಲ ಮಾಡಿಬಿಟ್ಟಿದ್ದಾರೆ ನಾನು ಬರೋಷ್ಟೊತ್ತಲ್ಲಿ. ನಾಟ್ ಫೇರ್ ಯಾ. ವಾಟ್ ಇಸ್ ದಿಸ್? ನೀವು ಲೇಟಾಗಿ ಬಂದಿರೋದು, ನಾನು ಬೇಗ ಮಾಡಿದ್ದೆ. ನಾವು ಅಟ್ಲೀಸ್ಟ್ ಇವಾಗ ಬಂದಿದ್ದೀವಿ, ನೀವು ನಮ್ಮ ಮನೆಗೆ ಬಂದೇ ಇಲ್ಲ ಇನ್ನು. ನೀವು ಬರ್ತೀರಾ ಅಂತ ನಾವು ಬರಲಿಲ್ಲ. ಅವರು ಜೀವನದಲ್ಲಿ ಮಾಡಿದ ತಪಸ್ಸಿನ ಫಲ ನನಗೆ ಸಫಲತೆ ನೀಡುತ್ತದೆ. ತಗೋ ಸರ್, ಇದೆಯಾ ಪಂಚಾಮೃತ ಹೋಗಿ ಫ್ರೂಟ್ ಸಲಾಡ್ ಆಗಿದೆ. ಹೌದಾ? ಇದೇ ಮಾತಾ? ಇನ್ಮೇಲೆ ವ್ಲಾಗಲ್ಲಿ ಬರಲ್ವಾ? ಫ್ಯಾನ್ಸ್ ಕಮ್ಮಿ ಆಗಿಬಿಡ್ತಾರೆ ಸರ್. ಇದೆಯಾ? ಆಯ್ತು ಬಾ, ಇನ್ನೊಂದು ಸಲ ಬರ್ತೀಯಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಮೈ ಫ್ಯೂಚರ್ ಲೈಫ್ ಕಣ್ಮುಂದೆ ಇದೆ ನೋಡಿ. ಇವರೇ ನನಗೆ ಬಿಗ್ ಎಕ್ಸಾಂಪಲ್. IT ಪೀಪಲ್ ಗೈಸ್. ಸೊ ಗೈಸ್, ಇದಾಗಿತ್ತು ಈ ವರ್ಷ ನಮ್ಮನೆ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ಎಷ್ಟಾಗುತ್ತೋ ನಾನು ಅಷ್ಟು ಕವರ್ ಮಾಡಿದ್ದೀನಿ. ಆ್ಯಕ್ಚುಯಲ್ ಹಬ್ಬಕ್ಕಿಂತ ಅಷ್ಟು ಮಾಡೋಕ್ಕಾಗಿಲ್ಲ, ಅಂದರೆ ಒಂಥರ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಆ್ಯಂಡ್ ನೀಟಾಗಿ ಹೋಗಿದೆ ಈ ಫೆಸ್ಟಿವಲು. ಸೊ ಇದಾಗಿತ್ತು ಈ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ಯೂಟ್ಯೂಬ್ ಚಾನಲ್. ವಾಯ್ಸ್ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಮೇಘನಾಸ್ ವ್ಲಾಗ್ ಅಂತ ಇಲ್ಲಿದ್ದಾರೆ ನೋಡಿ, ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಂತೆ. ಯಾ ಬಾಯ್.